ನೀವು ಕೇಳಿದ್ ನಿಜ. ಇದೇನೆ ಸಾಗರ್ ಸ್ಮಾರ್ಟ್ ಎನ್ಕ್ಲೈವ್. ನೆಲಮಂಗಲ ಟು ದೊಡ್ಡಬಳ್ಳಾಪುರ ಹೈವೇ ಇಂದ ಜಸ್ಟ್ 600 ಮೀಟರ್ ಇರೋ ಲೇಔಟ್. ಡಿಸಿ ಕನ್ವರ್ಷನ್, ರೆಡಿ ಟು ರಿಜಿಸ್ಟ್ರೇಷನ್. ನೆಲಮಂಗಲ ಇಂದ ಬರ್ತೀರಾ, ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಬರ್ತೀರಾ. ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕಾ, ಜಸ್ಟ್ 25 ಮಿನಿಟ್ಸಿಗೆ ಹೋಗ್ತೀರಾ. ಹೆಸರುಘಟ್ಟ ಹೋಗ್ಬೇಕಾ, ಜಸ್ಟ್ 20 ಮಿನಿಟ್ಸಿಗೆ ಹೋಗ್ತೀರಾ. ದಾಬಸ್ಪೇಟೆ ಹೋಗ್ಬೇಕಾ, ಜಸ್ಟ್ 30 ಮಿನಿಟ್ಸಿಗೆ ಹೋಗ್ತೀರಾ. APMC ಯಾರ್ಡ್ಗೆ ಹೋಗ್ಬೇಕಾ ಸರ್, ಜಸ್ಟ್ 10 to 15 ಮಿನಿಟ್ಸಿಗೆ ಹೋಗ್ತೀರಾ. ಪೂರ್ತಿ 4 ಕಡೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಸೆಂಟ್ರಲ್ ಇರೋ ಲೇಔಟ್ ಸರ್. 5,000ದಿಂದ 5 ಲಕ್ಷದವರೆಗೂ ಸಂಬಳ ತಗೋತಾ ಇದ್ದೀರಾ. ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಕೆಲಸ ಮಾಡ್ತಾ ಇದ್ದೀರಾ. ನನ್ನ ಹತ್ರ ಬನ್ನಿ, ಎಷ್ಟು ದುಡ್ಡಿದೆ ಅಷ್ಟು ತಗೊಂಡು ಬನ್ನಿ. ನಿಮ್ಮ ಕನಸನ್ನ ನಾನು ನನಸು ಮಾಡ್ಕೊಡ್ತೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಾನು ನಿಮಗೋಸ್ಕರ ಒಂದು ಒಳ್ಳೆ ಲೇಔಟ್ ಸೈಟನ್ನು ತೊಗೊಂಬಂದಿದ್ದೀನಿ. ಈ ಲೇಔಟ್ ಸೈಟನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ನಂಬಿಕೆಗೆ ಹೆಸರಾಗಿರುವಂತಹ ಹೊಯ್ಸಳ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇದರ ಮುಖ್ಯಸ್ಥರಾಗಿರುವಂತಹ ಗೌಡ್ರು ದಿಲೀಪ್ DC ಅವರು ನಮ್ಮ ಜೊತೆನೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಸರಿ ಸರ್, ಬನ್ನಿ ಸರ್. ಸೊ ನಮ್ಮ ಗೌಡ್ರ ಕಡೆಯಿಂದ, ನಾನು ಗೌಡ್ರ ಅಂತಾನೆ ಕರಿತೀನಿ, ನಮ್ಮ ಗೌಡ್ರ ಕಡೆಯಿಂದ ಒಂದೊಳ್ಳೆ ಲೇಔಟು, ಒಂದೊಳ್ಳೆ ಸೈಟು ನಿಮ್ಗೋಸ್ಕರ ತಗೊಂಡ್ಬರ್ತಾ ಇದ್ದೀನಿ. ಸರ್ ನಾನು ಮೊದಲನೇದಾಗಿ ಕೇಳ್ತಾ ಇರುವಂಥದ್ದು ರೇಟ್ ಲಾಸ್ಟಲ್ಲಿ ಹೇಳ್ಬಿಡೋಣ. ಆದ್ರೆ ಈ ಬೆಲೆಗೆ ಸುತ್ತಮುತ್ತಲು ಜಾಗ ಸಿಗ್ತಾ ಇದೆಯಾ ಇಲ್ವಾ? ಒಂದು ಮಾತು ಹೇಳಿ ಸರ್ ನಮ್ಗೆ. ಸರ್, ಈ ಬೆಲೆಗೆ ಖಂಡಿತವಾಗ್ಲೂ ಸಿಗ್ತಾ ಇಲ್ಲ. ಸಾಧ್ಯನೇ ಇಲ್ಲ ಅಂತೀರಾ? ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅದು ನಾನು ಮಾಡಿದ್ದು 2023 ಜಾಗ ಅಗ್ರಿಮೆಂಟ್ ಹಾಕೊಂಡಿದ್ದೆ. ಅದರಲ್ಲಿ ಬೇಕಾಗಿರುವಂತ ಎಲ್ಲಾ ತರದ ದಾಖಲೆಗಳನ್ನ ತೆಗೆಸ್ಕೊಂಡು 2024 ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಸರಿ. ನಾನು 2023 ಏನ್ ರೇಟಿಗೆ ಅಗ್ರಿಮೆಂಟ್ ಹಾಕೊಂಡಿದ್ದೆ ಅದೇ ರೇಟಿಗೆ 2024 ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಸರಿ. ಸರ್, ಇವತ್ತೇ ನಾನೇ ಇಲ್ಲಿ ಪಕ್ಕದ ಜಾಗ ಏನಾದ್ರು ಲೇಔಟ್ ಮಾಡಿದೆ ಅಂದ್ರೂ ಈ ರೇಟಿಗೆ ಅಂತೂ ಕೊಡೋದಕ್ಕೆ ಚಾನ್ಸೇ ಇಲ್ಲ ಸರ್. ಮಿನಿಮಮ್ ಅಂದ್ರೂ ಇದಕ್ಕಿಂತ 500 ರೂಪೀಸ್ ಜಾಸ್ತಿಗೆನೆ ಮಾರ್ಬೇಕು. ಯಾಕೆ ಅಂದ್ರೆ ಆಗಿದ್ದ ರೇಟೇ ಬೇರೆ, ಈಗಿರೋ ರೇಟೇ ಬೇರೆ ಅಂತ ಹೇಳ್ತೀರಾ? ಹೌದು ಸರ್. ವೀಕ್ಷಕರೇ, ನಿಜವಾಗ್ಲೂ ಈ ಬೆಲೆಗೆ ಇಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಡೆಫಿನೆಟ್ಲಿ ತುಂಬಾ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ. ನಮ್ ಗೌಡ್ರು ತಗೊಂಡ್ಬಂದಿದ್ದಾರೆ. ಸರ್ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೆ ಸರ್? ಸರ್, ಇದು ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮಗೆ ರಾಮದೇವನಹಳ್ಳಿ ಸರ್ವೆ ನಂಬರ್ ಬರುತ್ತೆ. ರಾಮದೇವನಹಳ್ಳಿ. ಹೌದು, ರಾಮದೇವನಹಳ್ಳಿಲಿ ಇರತಕ್ಕಂತ ಲೇಔಟ್. ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ ಆಗಿರೋದು ಮಾರಸಂದ್ರ ವಿಲೇಜ್. ಈಗ ನಮ್ಮ ವೀಕ್ಷಕರಿಗೆ ಈ ವಿಲೇಜ್ ಲೆಕ್ಕದಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಎಲ್ಲೆಲ್ಲಿಂದ ಬರ್ಬೋದು, ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ಬೋದು, ಆ ರೀತಿಯಲ್ಲಿ ಹೇಳಿ ಸರ್. ಸರ್, ನೀವು ಇಲ್ಲಿಗೆ ಬರ್ಬೇಕು ಅಂದ್ರೆ ನೆಲಮಂಗಲ ಕಡೆಯಿಂದ ಬರ್ಬೋದು, ಪ್ಲಸ್ ಹೆಸರುಘಟ್ಟ ಕಡೆಯಿಂದ ಬರ್ಬೋದು, ಪ್ಲಸ್ ದೊಡ್ಡಬಳ್ಳಾಪುರ ಕಡೆಯಿಂದ ಬರ್ಬೋದು, ಪ್ಲಸ್ ದಾಬಸ್ಪೇಟೆ ಕಡೆಯಿಂದನೂ ಬರ್ಬೋದು. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ 4 ಕಡೆಯಿಂದ ನೀವು ಯಾವ ಕಡೆ ಬೇಕಾದ್ರೂ ಬಂದ್ರು ಈ ಲೇಔಟ್ ಕನೆಕ್ಟ್ ಆಗ್ತೀರಾ. ಒಳ್ಳೆ ಕನೆಕ್ಟಿವಿಟಿ ಇದೆ. ಖಂಡಿತ ಸರ್. ಹೈವೇ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಸರ್, ಇದು ಬಂದ್ಬಿಟ್ಟು ನಿಮಗೆ ಇವಾಗ ಪ್ರೆಸೆಂಟ್ ಬೂಮ್ ಅಲ್ಲಿ ಓಡ್ತಾ ಇರೋಂತ ಹೈವೇ. ಪ್ರೆಸೆಂಟ್ 1 ಲೈನ್ ಆಗಿದೆ, 80 ಫೀಟ್ ರೋಡ್ ಮಾಡಿದ್ದಾರೆ. ನಿಮಗೆ ಫ್ಯೂಚರ್ಗೆ 3 ಲೈನ್ ಆಗುತ್ತೆ ಅಂತ ಐಡಿಯಾ ಇದೆ. ಪ್ಲಸ್ ಇಲ್ಲೇ ನಿಯರ್ ಬೈ ಒಂದು 600 ಮೀಟರ್ ಕನ್ಮಂಗಲದಲ್ಲಿ ಟೋಲು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೋಲು ಬರುತ್ತೆ. ಏರ್ಪೋರ್ಟ್ ರೋಡ್ ಅಂತಾನೆ ಫೇಮಸ್ ಸರ್. ಈಗ ಸಿಟಿ ಒಳಗಡೆ ಒಂದು ಏರ್ಪೋರ್ಟ್ ರೋಡ್ ಇದೆ. ಅದು ಬಿಟ್ರೆ ನಿಮಗೆ ನೆಲಮಂಗಲ ಇಂದ ದೊಡ್ಡಬಳ್ಳಾಪುರ ಏರ್ಪೋರ್ಟ್ ರೋಡ್ ಅಂದ್ರೆ ಇದೇನೆ ಫೇಮಸ್. ಖಂಡಿತ. ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಇಲ್ಲಿ? ಅಲ್ಲಿಂದ ಜಸ್ಟ್ 600 ಮೀಟರ್ ಸರ್. 600 ಮೀಟರ್. ಜಸ್ಟ್ 600 ಮೀಟರ್. ಸೊ ಮುಂದಿನ ದಿನದಲ್ಲಿ ನಮ್ಗೆ ಇಲ್ಲಿಂದನೇ ಕನೆಕ್ಟಿವಿಟಿ ಸಿಗ್ಬೋದಾ ಸರ್? ಏನಾದ್ರು ಖಂಡಿತವಾಗ್ಲೂ ಸಿಗುತ್ತೆ ಸರ್. ಏನಾದ್ರು ಆಪ್ಷನ್ ಮಾಡ್ಕೊಡ್ತೀರಾ ನೀವು? 100% ಮಾಡ್ಕೊಡ್ತೀನಿ ಸರ್. ನಿಮಗೆ ಸರ್ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಇರೋ ಜಮೀನ್ಗಳೇ ನಾಳೆ ಲೇಔಟ್ಗಳು. ಹೌದು. ಅದು ನಿಮಗೆ ಫ್ಯೂಚರ್ಗೆ ಈಗ ಪಕ್ಕದಲ್ಲೆಲ್ಲ ಡಿಸ್ಕಷನ್ ಗಳು ನಡೀತಾ ಇದೆ. ಎಲ್ಲರೂ ಲೇಔಟ್ ಗಳು ಆಗ್ತಾ ಇದೆ. ಈಗ ನಾನ್ ಹೆಂಗೆ ಕನೆಕ್ಟಿವಿಟಿ ಇಲ್ಲಿಂದ ಕಂಟಿನ್ಯೂ ಕೊಟ್ಟಿದ್ದೀನೋ ಬೇರೆ ಜಮೀನ್ಗೆ, ಅದೇ ತರ ಕನೆಕ್ಟಿವಿಟಿ ಮತ್ತೆ ಆ ಕಡೆಯಿಂದ ನಮಗೂ ಕೊಡ್ತಾರೆ. ಕೊಡ್ಲಿಲ್ಲ ಅಂದ್ರೂ ನಾವೇ ತಗೋತೀವಿ. ಪ್ಲಸ್ ಇನ್ನೊಂದೇನು ಅಂದ್ರೆ ಗೌರ್ಮೆಂಟ್ ರೂಲ್ಸೇ ಇದೆ, ನಿಮಗೆ ಯಾವುದೇ ಜಾಗ ಇದ್ರು ಜಮೀನ್ ಇದ್ರು ರೋಡ್ಗಳನ್ನ ಬಿಡ್ಲೇಬೇಕು ಅಂತ ಗೌರ್ಮೆಂಟ್ ಕಡೆಯಿಂದಾನೆ ನ್ಯೂಸ್ ಅಲ್ಲೆಲ್ಲ ಪಬ್ಲಿಕ್ ಮಾಡಿ ರೂಲ್ಸ್ ಮಾಡಿದ್ದಾರೆ. ಎದುರುಗಡೆನೂ ರೋಡ್ ಇದೆ, ತಲೆ ಕೆಡ್ಸ್ಕೊಳ್ಳೋಗತ್ತೆ ಇಲ್ಲ. ಆಲ್ರೆಡಿ ಅಪ್ರೋಚ್ ರೋಡ್ ಇದೆ. ಆದ್ರೆ ಹೈವೇ ಬೇಕು ಅಂದ್ರೆ ರೋಡ್ ಸಿಗುತ್ತೆ. ಖಂಡಿತ ಸಿಗುತ್ತೆ ಸರ್. ಅದು ವಿಲೇಜ್ ರೋಡ್ ನಿಮಗೆ. ಪ್ಲಸ್ ಆ ಮನೆಗೆ ಬರೋದಕ್ಕೆ ವಿಲೇಜ್ಗೆ ರಾಮದೇವನಹಳ್ಳಿಗೆ ಎಲ್ಲ ಇಲ್ಲಿಂದಾನೆ ಓಡಾಡ್ತಾರೆ ಜನಗಳು. ನಾರ್ಮಲ್ ಆಗಿ ನಿಮಗೆ ಮತ್ತೆ ಇನ್ನು ನಿಯರೆಸ್ಟ್ ಹೈವೇ ಬೇಕು ಅಂದ್ರೆ
ಈ ಕಡೆಯಿಂದನೂ ರೋಡ್ ಸಿಗುತ್ತೆ. ಆ ರೋಡ್ ಸಿಕ್ಕಿದ್ರೆ ರೇಟ್ ಏನ್ ಇಲ್ಲಿ ಮಾತಾಡ್ಸಕ್ಕಾಗಲ್ಲ sir. ಮಾತಾಡ್ಸಕ್ಕಾಗಲ್ಲ. ಖಂಡಿತವಾಗ್ಲೂ ಆ ಆಗಲ್ಲ. ರೇಟ್ ಬರೋದ್ರೊಳಗಡೆ ನೀವು ಈ ರೇಟ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ಬಿಡಿ, ಲಾಕ್ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತೀನಿ. ಸರ್, ಇಲ್ಲಿ ಸುತ್ತಮುತ್ತಲು ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ ಯಾವ್ದಾದ್ರು ಇದೆಯಾ ಸರ್? ಎಲ್ಲ ಇದೆ ಸರ್. ಈಗ ನಮ್ಗೆ ನಾರ್ಮಲ್ ಆಗಿ ಒಂದು ಸಿಟಿ ನಿಮ್ಗೆ ಪಕ್ಕದಲ್ಲೇ ಇರೋದೇನೆ ಚಿಕ್ಕಮದ್ರೆ ಸಿಟಿ ಇದೆ. ಲೆಫ್ಟ್ ಹೋದ್ರೆ ಕನ್ಮಂಗ್ಲ, ನೆಲಮಂಗ್ಲ, ನಿಮಗೆ ಶ್ರೀ ಮಾತಾ ಇಂಟರ್ನ್ಯಾಷನಲ್ ಸ್ಕೂಲ್ಸು, ಈ ಕಡೆ ಪಕ್ಕದಲ್ಲಿ ನಿಯರೆಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಮೆಡಿಕಲ್ ಕಾಲೇಜು ಸ್ಕೂಲ್ಸ್ಗಳೆಲ್ಲ ಇದೆ. ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಇದೆ ಸರ್ ಇಲ್ಲಿ. ಇಲ್ಲಿ ನೆಲಮಂಗ್ಲ ಹೋಗ್ಬಿಟ್ರೆ ಹರ್ಷ ಹಾಸ್ಪಿಟಲ್, ಹರ್ಷ ಹಾಸ್ಪಿಟ್ಲು ಸಿಗುತ್ತೆ ನಿಮಗೆ. ಇನ್ನು ಮುಂದೆ ಹೋದ್ರೆ ಈ ದಾಬಸ್ಪೇಟೆ ರೋಡ್ಗಳಲ್ಲೂ ದೊಡ್ಡ ದೊಡ್ಡ ಹಾಸ್ಪಿಟ್ಲುಗಳು, ಕಾಲೇಜ್ಗಳು ಪ್ರತಿಯೊಂದು ಇದೆ ಸರ್. ಜನ ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಸ್ಕೂಲ್ಗಳು, ಕಾಲೇಜ್ಗಳು ಅವೇ ಊಟ ಹಾಕತ್ತವೆ ಸರ್. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ ಹತ್ರದಲ್ಲೇ ಹೌದು ಇದೆ. ಸರ್, ಹೌದು. ಸೊ APMC ಮಾರ್ಕೆಟ್ ಇದೆ. ದಾಸನಪುರ APMC ಮಾರ್ಕೆಟ್ ಹೌದು. ಎಷ್ಟು ದೂರ ಆಗುತ್ತೆ ಇಲ್ಲಿಂದ 5 ಮಿನಿಟ್ಸ್ ಡ್ರೈವ್ ಸರ್ ಅಲ್ಲಿಗೆ. 5 ನಿಮಿಷದಲ್ಲಿ ಹೋಗ್ಬೋದು. ಹೌದು, ಖಂಡಿತ. ಸೊ ಕನೆಕ್ಟಿವಿಟಿ ತಲೆ ಬಿಸಿನೇ ಇಲ್ಲ. ಇಲ್ಲ ಸರ್. ಸರ್, ಇವಾಗ ದಿನ ಬೆಳಗ್ಗೆ ಎದ್ದಾಗ ಹಾಲ್ ಬೇಕು, ಹಣ್ಣು ಬೇಕು, ಗ್ರಾಸರಿ ಬೇಕು, ಅಂಗಡಿಗಳು ಎಲ್ಲಿದೆ ಸರ್? ವಾಕಬಲ್ ಡಿಸ್ಟೆನ್ಸ್ ಸರ್. ಇಲ್ಲಿ ಕಾರ್ನರ್ ಅಲ್ಲೇ ಇದೆ ಅಂಗಡಿ. ಇಲ್ಲ ಹತ್ರದಲ್ಲೇ ಸಿಕ್ಬಿಡುತ್ತಾ? ಜಸ್ಟ್ 100 ಮೀಟರ್ ಅಲ್ಲಿ ಇದೆ ಹಾಲು ಮೊಸರಿಗೆಲ್ಲ ಸೊ ನಿಮಗೆ. ಯಾರಾದ್ರೂ ನಾವ್ ಇಲ್ಲಿ ಉಳ್ಕೊಂತೀವಿ ಅಂತಂದ್ರೆ ಉಳ್ಕೋಬಹುದಾ? ಸೇಫ್ಟಿ ಇದೆಯಾ ಸರ್ ಸರ್? ನಿಮಗೆ ಸೇಫ್ಟಿ 100% ಇದೆ ಅನ್ನೋದಕ್ಕೆ ಕಾರಣನೇ ಆಪೋಸಿಟ್ ಗೆ ಒಂದು ಮನೆ ಇದೆ. ಮನೆಯಲ್ಲಿ ಏನ್ ಫೆಸಿಲಿಟಿ ಇದೆ ನಿಮಗೆ? ಆಲ್ರೆಡಿ ಅವ್ರು 3-4 ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮುಂದೆ ಮನೆ ಇದೆ, ಅಕ್ಕಪಕ್ಕ ಎಲ್ಲ ಈ ಮನೆಗಳು ಕಾಣಿಸ್ತಾ ಇರೋಂತ ಜಾಗನೇ ಸರ್. ನಾವ್ ಬಂದ್ ಮಾತಾಡ್ಕೋಬಹುದಾ? ಖಂಡಿತ ಕೇಳ್ಬೋದಾ ಅವ್ರ ಹತ್ರ ಎಲ್ಲ? ಮಾತಾಡ್ಬೋದು ಸರ್. ಅಲ್ವಾ? ನಾವು ಮಾತಾಡ್ಸ್ಕೊಬೋದು. ಕೇಳ್ದಿದ್ರು ನೀವು ಕೇಳ್ತೀರಾ, ನಮ್ಗೆ ಗೊತ್ತು. ನೀವು ಮಾತಾಡ್ತೀರಾ, 4 ಕಡೆ ವಿಚಾರಿಸ್ತೀರಾ. ಇಲ್ಲಿ ಬಂದಾಗ್ಲೂ ಅಷ್ಟೇ ವಿಚಾರಿಸಿ ನೋಡಿ ಮಾಡಿ ತಗೊಳ್ಳಿ, ಯೋಚನೆನೇ ಬೇಡ. ಸರ್, ಇವಾಗ DC ಕನ್ವರ್ಷನ್ ಆಗಿದೆ ಸರ್ ಇದು? ಹೌದು ಸರ್, ಖಂಡಿತವಾಗ್ಲೂ ಆಗಿದೆ. DC ಕನ್ವರ್ಷನ್ ಅಂತ ಹೌದು ಸರ್, ಲೀಗಲ್ ಅಂತ ಹೌದು, ಬಂದಾಗ ಹೌದು. DC ಕನ್ವರ್ಷನ್ ಯಾಕೆ? ಇನ್ನ ಮುಂದೆ ಹೋಗ್ಬೋದಿತ್ತಲ್ಲ ನೀವು? ಸರ್, ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮಗೆ, ನಾವು ಸ್ಟೆಪ್ ಈಗ ನನ್ನ ಹೆಸರಿಗೇನೆ 100% ಎಲ್ಲ ಎವ್ರಿಥಿಂಗ್ ರಿಜಿಸ್ಟರ್ ಮಾಡ್ಕೊಂಡು RTC ಇಂದ ಆಗಿರ್ಬೋದು, MR ಇಂದ ಆಗಿರ್ಬೋದು, ಪೂರ್ತಿ ಡಾಕ್ಯುಮೆಂಟ್ ನನ್ನ ಹೆಸರು ಮಾಡಿ ಇಟ್ಕೊಬಿಟ್ಟಿದ್ದೀನಿ ಈ ಜಾಗನ. ನಾನು ಮಾಡ್ಕೊಂಡು ಪ್ರತಿಯೊಬ್ಬರು ಗ್ರಾಹಕರಿಗೆ ಹೆಲ್ಪ್ ಆಗ್ಲಿ ಅಂತ ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಕರೆಕ್ಟ್. ನಾನು ಇನ್ನು ಸ್ಟೆಪ್ ಮುಂದೆ ಹೋದಂಗೆ ನಿಮಗೆ ಬಜೆಟ್ ಜಾಸ್ತಿ ಆಗ್ತಾ ರೇಟ್ ಜಾಸ್ತಿ ಕಡಿಮೆ ಆಗ್ತಾ ಹೋಗಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ. ನಾರ್ಮಲ್ ಆಗಿ ನಿಮ್ಗೆ ಎಲ್ಲಾ ಜನಗಳಿಗೂ ಕೈ ಎಡ್ಕಲ್ಲ. ಹೌದು. ಆಮೇಲೆ ಇನ್ನೊಂದೇನು ಅಂದ್ರೆ ಈಗ ಅಲ್ಲಿ ಒಂದ್ ಸೈಡ್ ತಗೋಬೇಕು ಅಂತಿದ್ದವ್ರಿಗೆ ಬಜೆಟ್ ಆಲ್ರೆಡಿ 40-50 ಲಕ್ಷ ಆಗೋಗ್ಬಿಟ್ಟು ಹೋಗಿರುತ್ತೆ. ಹೌದು. ನಿಮ್ಗೆ ಇಲ್ಲಿ 3 ಸೈಡ್ ತಗೋಬಹುದು ಆ ದುಡ್ಡಲ್ಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್ ಅದ್ರಲ್ಲಿ ಏನು ಅಂತ, ನಿಮಗೆ ಬೇರೆ BMRD ಆಗಿರ್ಬೋದು, BD ಆಗಿರ್ಬೋದು ಸರ್, ಇದುವರೆಗೂ ಯಾವ್ದು ಪ್ರಾಬ್ಲಮ್ ಬಂದಿಲ್ವಾ ಸರ್? ಎಷ್ಟೋ ಬಂದಿದೆಯಲ್ಲ ಸರ್? ಖಂಡಿತವಾಗ್ಲೂ ಬರುತ್ತೆ. ಬಟ್ ಆದ್ರೂ ಜನ ಏನಕ್ಕೆ ಸೈಡ್ ತಗೋತಾರೆ ಹೇಳಿ? ಗೌರ್ಮೆಂಟ್ ಫ್ರಂಟ್ ಫೇಸ್ ಆಗಿ ನಿಂತ್ಕೊಂಡು ಏನೇ ಇದ್ರು ಎಲ್ಲ ಕ್ಲಿಯರ್ ಮಾಡುತ್ತೆ ಅಂತ. ಮಾಡ್ಕೊಡುತ್ತೆ. ಇದು ಸರ್, ಇದು ನಂದೇ ಜಾಗ, ನಿಮಗೆ ನಾನೇ ಗೌರ್ಮೆಂಟ್ ತರ ಈ ಜಾಗಕ್ಕೆ. ನಿಮಗೆ ಏನೇ ಬಂದ್ರೂನು ಇವತ್ತಲ್ಲ ಇನ್ನು 10 ವರ್ಷಕ್ಕಾದ್ರೂನು ನೀವು ನನ್ನೇ ಕೇಳ್ತೀರಾ. ನಾನೇ ಫ್ರಂಟ್ ಫೇಸ್ ಸರ್. ನಂದು ಇಲ್ಲೇ ಬೆಂಗಳೂರು ಅಡ್ರೆಸ್ ಸರ್. ಬೆಂಗಳೂರು ಅಡ್ರೆಸ್ ಅಲ್ಲೇ ಕ್ರಯಪತ್ರ ಮಾಡ್ತೀನಿ ಸರ್. ಮನೆ ಹತ್ರ ಬರ್ತೀರಾ ಸರ್? ಬನ್ನಿ, ನಿಮಗೆ ಕ್ಲೋಸ್ ಮಾಡ್ಕೊಡ್ತೀನಿ. ನಾನು ಎಲ್ಲೋ ಬೇರೆ ಕಡೆ ಕುತ್ಕೊಂಡು ತಮಿಳ್ನಾಡು, ಆಂಧ್ರ ಪ್ರದೇಶ, ಇಲ್ಲ ಮಂಗಳೂರು, ಮೈಸೂರು, ಬೆಂಗಳೂರು ಸರ್ 100% ಬೆಂಗಳೂರು ಲೊಕಾಲಿಟಿಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಫ್ಯಾಮಿಲಿ ಸಮೇತ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀನಿ. ಯಾವತ್ತೇ ಇದ್ರು ನಿಮಗೆ ನಾನೇ ಎವ್ರಿಥಿಂಗ್ ಕ್ಲಿಯರ್ ಮಾಡ್ಕೊಡ್ತೀರಾ? 100%. ನೀವೇ ನಿತ್ತು ಅದು ಏನೇ ಆಗ್ಲಿ. ಅದಕ್ಕೇನೆ ಸರ್ ನಮಗೆ ಹೇಳೋದು, ನಂಬಿಕೆಗೆ ತಕ್ಕನಾಗಿ ನಡ್ಕೋತಿದೀವಿ ಅಂತ. ಅವತ್ತಿಂದ ಉಳಿಸ್ಕೊಂಡ್ ಬಂದಿದ್ದೀನಿ, ಇವತ್ತೇ ಅದನ್ನು ಮಾತು. ನಂಬಿಕೆಗೆ ತಕ್ಕಂತ ಗೌಡ್ರು ನಮ್ಮವರು. ಹೌದು ಸರ್, ಖಂಡಿತ. ಸೊ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸರ್. ಸೊ ರೆಡಿ ಟು ರಿಜಿಸ್ಟ್ರೇಷನ್ ಪ್ರಾಜೆಕ್ಟ್. ಸೊ ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿದ್ರೆ ಎಷ್ಟು ಸೈಟ್ ಗಳು ಬಂದಿದೆ ಸರ್? ಇದು ಬಂದ್ಬಿಟ್ಟು 2 ಎಕರ್ 14 ಕುಂಟಲ್ ಇರೋದು. 69 ಸೈಟ್ಸ್ ಇದೆ, ಹಾಫ್ ಸೈಟ್ ಫುಲ್ ಸೈಟ್ ಎಲ್ಲ ಸೇರಿ. ಹತ್ರ ಒಂದು 40 ಸೈಟ್ ಅವೈಲಬಲ್ ಇದೆ. ಒಂದು 15 ಸೈಟ್ ರಿಜಿಸ್ಟರ್ ಮಾಡಿಸಿದೀನಿ. ಇನ್ ಮುಕ್ಕಿದೆಲ್ಲ ಬುಕಿಂಗ್ ಆಗಿದೆ, ಅಗ್ರಿಮೆಂಟ್ ಆಗಿದೆ ಸರ್. 15 ಸೈಟ್ ಯಾರು ಇಲ್ಲಿ ಸುತ್ತಮುತ್ತಲೇ ತಗೊಂಡ್ಬಿಟ್ರೆ? ಇಲ್ಲೇ ಸರೌಂಡಿಂಗ್ಸ್ ಅಲ್ಲಿ ಇರೋರು ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಬಂದ್ ನೋಡ್ತಾರಲ್ಲ ಸರ್. ಹೌದೌದು. ಕೊಡ್ತಾ ಇರೋ ಪ್ರೈಸ್ ಗೆ ಸರ್ ಅವರೇ ಬಂದ್ಬಿಟ್ಟು ಕೇಳ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಸರ್, ಇನ್ನು ಯಾವ್ಯಾವ ಸೈಜು ಯಾವ್ಯಾವ ಫೇಸಿಂಗ್ ಸಿಗುತ್ತೆ ಇಲ್ಲ ಅಂತಂದ್ರೆ? ಸರ್, ಇಲ್ಲಿ ಬಂದ್ಬಿಟ್ಟು ನಿಮಗೆ 20-30, 20-40, 30-40, 30-50 ಹೇಳ್ಬೇಕು ಅಂದ್ರೆ ಆಲ್ ಡೈಮೆನ್ಷನ್ಸ್ ಅವೈಲಬಲ್ ಎಲ್ಲ ಸಿಗುತ್ತೆ. ಹೌದು. ಫೇಸಿಂಗ್ಸ್ ಅಂತ ಬಂದ್ರೆ ನಿಮಗೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಯಾವ ಡೈರೆಕ್ಷನ್ಸ್ ಬೇಕು ಅದು ಸಿಗುತ್ತೆ. ನಾರ್ತ್ ಸೌತ್ ಜಾಸ್ತಿ ಇದೆ, ಈಸ್ಟ್ ವೆಸ್ಟ್ ಲಿಮಿಟೆಡ್ ಆಗಿದೆ. ಒಟ್ಟಿಗೆ ಎಲ್ಲ ಫೇಸಿಂಗ್ಸ್ ಅವೈಲಬಲ್ ಇದೆ ಅಲ್ವಾ? ಸೊ ಇನ್ನು ಡೆವಲಪ್ಮೆಂಟ್ ಅಂತ ಬಂದ್ರೆ ಇದು ಎಷ್ಟು ಅಗಲ ರೋಡ್ ಕೊಡ್ತಾ ಇದ್ದೀರಾ? ತೋರಿಸ್ಬಿಡೋಣ. ನಮ್ ಸ್ವಲ್ಪ ಆ ಕಡೆ ಹೋಗಿ ಸರ್. ನೀವು ಎಷ್ಟು ಅಗಲ ಬರ್ತಾ ಇದೆ ಸರ್? ಇದು ಬಂದ್ಬಿಟ್ಟು 30 ಅಡಿ ರೋಡ್, 30 ಫೀಟ್ ರೋಡ್. ಹೌದು. ಇಲ್ಲಿ ಮೇಲೆ ಏನು ಸಿಸಿ ರೋಡ, ಡಾಂಬರ್ ರೋಡ ಕೊಡ್ತಿದ್ದಾರೆ? ಡಾಂಬರ್, ಟಾರ್ ರೋಡ್ ಕೊಡ್ತಿದ್ದಾರೆ. ಯಾವತ್ತು ಬರುತ್ತೆ ಸರ್ ರೋಡ್? ಸರ್, ರೀಸೆಂಟ್ ಅಂದ್ರೆ ನಾನು ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ 60-70%. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಟಾರ್ ಹಾಕ್ಸ್ಬಿಟ್ರೆ ನಿಮಗೆ ಲೇಔಟ್ ಕಂಪ್ಲೀಟ್ ಆಗೋ ಹೊತ್ತಿಗೆ ಹಳೇದಂಗ್ ಕಾಣುತ್ತೆ. ಆಮೇಲೆ ವೆಹಿಕಲ್ ಗಳು ಓಡಾಡಿ ಆಮೇಲೆ ಹಾಳಾಗಿ ಹೋಗ್ಬಿಡುತ್ತೆ, ಕಿತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ 60-70% ಕನ್ವರ್ಟ್ ಆದ್ಮೇಲೆ, ರಿಜಿಸ್ಟರ್ ಆದ್ಮೇಲೆ ನಾನು ಟಾರ್ ಹಾಕಿಸ್ತೀನಿ. ಟಾರ್ ಹಾಕ್ಸಿದ್ಮೇಲೆ ಕಸ್ಟಮರ್ಸ್ ಈಗ ಮನೆ ಕಟ್ಕೊಳ್ಳೋರಾಗಿರ್ಬೋದು, ಯಾರೇ ಆದ್ರೂ ಇನ್ನು ಲೇಔಟ್ ಹೊಸ ತರನೇ ಇರುತ್ತೆ ಲುಕ್ ಅನ್ನೋದೊಂದು ಉದ್ದೇಶ. ಅದೊಂದು ಒಳ್ಳೆ ಐಡಿಯಾನೇ. ಕರೆಕ್ಟ್. ಎಲ್ಲರೂ ಬನ್ನಿ, ಎಲ್ಲರೂ ಸೆಟ್ಲ್ ಆಗಿ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಟಾರ್ ರೋಡ್ ಅಂತೂ ಅವೈಲೇಬಲ್ ಇರುತ್ತೆ. ಇವಾಗ ದೊಡ್ಡ ಸೈಟ್ಗಳು ಯಾವ ಸೈಡ್ ಇದೆ,
ಚಿಕ್ಕ ಚಿಕ್ಕ ಸೈಟ್ಗಳೆಲ್ಲ ಯಾವ ಕಡೆ ಬರುತ್ತೆ ಈ ಕಡೆ ಸೈಜ್ ಅಲ್ಲಿ ನಿಮಗೆ ಎಲ್ಲ 30-40 ಬರುತ್ತೆ. So ಇವೆಲ್ಲ 30-40 ನಾ 30-40 20-40 ಈ ಕಡೆ ಎಲ್ಲ ಫುಲ್ 20-40 30-40 ಇದೆ. ಇವೆಲ್ಲ 20-40 30-40 ಬೇಕು ಅಂದ್ರೆ ಹಂಗೇನೆ ನಿಮಗೆ ಅದನ್ನೇ ಎಕ್ಸ್ಟ್ರಾ ಮಾಡ್ಕೊಂಡು 60-40 ಆತರ ಪ್ಲಾನ್ ಮಾಡ್ಕೊಂಡು ತಗೋಬಹುದು, ಕನ್ವರ್ಟ್ ಮಾಡ್ಕೋಬಹುದು. ಡಬಲ್ ಸೈಟ್ಗಳು ಬನ್ನಿ ಈ ಕಡೆ ಬನ್ನಿ. ಆತರ ಈ ಕಡೆ ಎಲ್ಲ ಸರ್ ಇಲ್ಲೆಲ್ಲ ಯಾವ ತರ ಸೈಟ್ಸ್ ಗಳಿದೆ? ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ದೊಡ್ಡ ಮೆಜರ್ಮೆಂಟ್ಸ್ ಬರುತ್ತೆ ಸರ್. 30-50 ಬರುತ್ತೆ, 20-15 ಆತರ ಎಲ್ಲ ಬರುತ್ತೆ. ಹೌದು. ಕಾರ್ನರ್ ಸೈಟ್ ಗಳು ಎಷ್ಟು ಸಿಗ್ಬೋದು ನಮ್ಗೆ? ಕಾರ್ನರ್ ಸೈಟ್ ಗಳಂತ ಬಂದ್ರೆ ಇದರಲ್ಲಿ ಲಿಮಿಟೆಡ್ ಕಾರ್ನರ್ ಸೈಟ್ಸ್ ಇದೆ. ಒಂದ್ 3 ಸೈಟ್ ಸಿಗ್ಬೋದು ಸರ್. 3 ಸೈಟ್ ಸಿಗ್ಬೋದು. ಮತ್ತೆಲ್ಲ ಕಾರ್ನರ್ ಹೊರಟೋಗ್ಬಿಟ್ಟಿದೆ, ಕಾರ್ನರ್ ಇನ್ನೆಲ್ಲ ಎಲ್ಲ ಸೇಲ್ ಆಗ್ಬಿಟ್ಟಿದೆ. ಸೊ 3 ಕಾರ್ನರ್ ಸೈಟ್ ಇರೋದು ಬಿಡಬೇಡಿ. ಅಂಡ್ ಇನ್ನ ಡೆವಲಪ್ಮೆಂಟ್ ಅಂತ ಬಂದ್ರೆ ಒಳ್ಳೆ ಕಟ್ಟೆ ಹಾಕಿದ್ರೆ, ಎಲ್ಲ ಕಡೆ ಗಿಡಗಳು ಹಾಕಿದ್ದೀರಾ. ಹೌದು ಅಲ್ವಾ? ಎಲೆಕ್ಟ್ರಿಕಲ್ ಪೋಲ್ ಆಗಿದೆ, ಲೈನ್ ಹಾಕಿಸ್ತೀನಿ ಸರ್. ಈಗ ಇರೋ ಡೆವಲಪ್ಮೆಂಟ್ಸೇ ಅಲ್ಲ, ನಿಮಗೆ ಏನಾದ್ರೂ ಇವತ್ತೇ ಮನೆ ಕಟ್ತೀರಾ ಅಂದ್ರೆ ನಿಮಗೆ ವಾಟರ್ ಕನೆಕ್ಟಿವಿಟಿ ಇಂದ ಹಿಡಿದು ಎಲೆಕ್ಟ್ರಿಸಿಟಿ ಇಂದ ಹಿಡಿದು ಪ್ರತಿ ಒಂದು ನಿಮಗೆ ಏನ್ ಬೇಕು ಪ್ರಿಫರಬಲ್ ಅದನ್ನ ನಾನು ಮಾಡಿಸ್ಕೊಡ್ತೀನಿ ಸರ್. ಇಲ್ಲಿ ನಿಂತ್ಕೊಂಡು ನೀವೇ ನಿಂತು ನಾನೇ ನಿಂತು ಮಾಡಿಸ್ಕೊಡ್ತೀನಿ. ಸೊ ಮನೆ ಕಟ್ಟೋರ್ಗೆ ನಿಮ್ಮ ಇದು ಸಹಕಾರ ಇದೆ, ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಸರ್. ಅಲ್ವಾ? ನಾವು ಎಲ್ಲ ಬೇಸಿಕ್ ಇಂದ ಕಷ್ಟಪಟ್ಟು ಬೆಳೆದಿರೋ ಅಂತಾರೆ. ಬಟ್ ಜನಸಾಮಾನ್ಯರಿಗೆ ಏನೋ ಒಂದು ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ಮಾಡಿಸ್ಕೊಡ್ತೀನಿ ಸರ್. ಇಲ್ಲ, ನೀವು ಕೊಟ್ಟಿರೋ ಬೆಲೆ ನೋಡೇ ನಾನು ಅನ್ಕೊಂಡ್ಬಿಟ್ಟೆ, ಏನ್ ಗುರು ಈ ಬೆಲೆಗೆ ಈ ಟೈಮಲ್ಲಿ ಕೊಡ್ತಾ ಇದಾರೆ. ಹೌದು. ಸೊ ಅಂತಂದ್ಮೇಲೆ ನಿಜವಾಗ್ಲೂ ಸರ್ ಒಂದೊಳ್ಳೆ ಹೆಲ್ಪ್ ಮಾಡ್ತಾ ಇದಾರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ. ಇಲ್ಲೂ ಅಷ್ಟೇ ಒಂದು ಒಳ್ಳೆ ರೋಡು, ಪ್ಲಾಂಟೇಶನ್ಸ್ ಇರ್ಬೋದು. ನೋಡಿ ಇಲ್ಲಿ ಸಿವೇಜ್ ಅಲ್ವಾ ಸರ್? ಹೌದು. ಸಿವೇಜ್ ಜೊತೆಲಿ ಡ್ರೈನೇಜ್ ಪ್ರತಿಯೊಂದು ಕೂಡ ರೆಡಿ ಇದೆ. ಸೊ ನೀವೆಲ್ಲ ಬಂದ್ಮೇಲೆ ಟಾರು ಕೂಡ ರೆಡಿ ಆಗುತ್ತೆ. ಸರ್ ಬೋರ್ ಯಾವಾಗ ಹಾಕ್ಸ್ತಾ ಇದ್ದೀರಾ? ಸರ್ ಬೋರು ಇವಾಗ ಏನಾಗುತ್ತೆ ಅಂದ್ರೆ ನಾನು ಹಾಕ್ಸಿದ್ರು ಅದು ಮತ್ತೆ ಹಂಗೆ ನಿಮಗೆ ಏನಾಗುತ್ತೆ ಅಂದ್ರೆ ತುಂಬಾ ಜನ ಈಗ ಕೇಳ್ತಾರೆ ನಾರ್ಮಲ್ ಆಗಿ ಜನರಲ್ ಆಗಿ, ಸರ್ ಬೋರ್ ಹಾಕ್ಸಿಲ್ವಲ್ಲ ಯಾವಾಗ ಅಂತ. ನಾನು ಇವಾಗ ಇದಕ್ಕೆ ನಾರ್ಮಲ್ ಆಗಿ ಇಷ್ಟು ದಿನ ಮಾಡಿರೋ ಲೇಔಟ್ ಗಳಾಗಿರ್ಬೋದು ಎಲ್ಲಾನು ಬೋರ್ಗಳನ್ನ ಕಸ್ಟಮರ್ ಬಂದು ನಾನು ನೋಡ್ಕೋತೀನಿ ಸರ್ ಮೇಂಟೈನ್ ಮಾಡಕ್ಕೆ. ಈಗ ಬೋರ್ ಹಾಕ್ಸಿ ಅನ್ನೋ ಟೈಮಲ್ಲಿ ಹಾಕ್ಸಿರೋದು. ಯಾಕೆಂದ್ರೆ ನಾವು ಸುಮ್ನೆ ಹಾಕ್ಸ್ ಬಿಟ್ಬಿಟ್ರೆ ಹಾಳಾಗಿ ಹೋಗ್ಬಿಡುತ್ತೆ. ಮತ್ತೆ ಅದ್ರೊಳಗಡೆ ಎಲ್ಲ ತುಂಬಿಕೊಂಡು ಕಲ್ಲು ಅದು ಇದು ಎಲ್ಲ ನೀರ್ ಸ್ಟಾಪ್ ಆಗುತ್ತೆ. ಮತ್ತೆ ಅದಕ್ಕೆ ರೀಬೋರಿಂಗ್ ಎಲ್ಲ ಮಾಡಿಸ್ಬೇಕು. ಇದೆಲ್ಲ ಎಕ್ಸ್ಟ್ರಾ ಖರ್ಚು. ನಿಮಗೆ ಇವಾಗ ಆಲ್ರೆಡಿ ಮನೆ ಕಟ್ಟೋದಕ್ಕೆ ನಾನು ರೆಡಿ ಇದೀನಿ ಸರ್, ನೀವು ಬೋರ್ ಹಾಕ್ಸ್ಕೊಟ್ರೆ ನೀರೆಲ್ಲ ಮೇಂಟೆನೆನ್ಸ್ ಆಗುತ್ತೆ ಅಂದಾಗ ನಿಮಗೆ ಸ್ಪಾಟ್ ಅಲ್ಲಿ ಇಮಿಡಿಯೇಟ್ ಸರ್ ನಮ್ದೇ ಲಾರಿಗಳೆಲ್ಲ ಇದೆ, ಯಾವಾಗ ಬೇಕಾವಾಗ ಸ್ಪಾಟ್ ಅಲ್ಲಿ ಮಾಡಿಸ್ಕೊಡ್ತಾರೆ ಸರ್. ಇಷ್ಟು ಮಾಡಿದವ್ರಿಗೆ ಇನ್ನೊಂದು ಬೋರ್ ಹಾಕ್ಸೋದು ದೊಡ್ಡದಾ? ಖಂಡಿತ ಸರ್. ನಾವ್ ಈಗ ಏನ್ ಹೇಳ್ತೀನಿ ನೀವು ಫಸ್ಟೇ ಹೇಳ್ದಂಗೆ ನಂಬಿಕೆಗೆ ಹೆಸರಾಗಿರೋ ಅಂತ ಹೊಯ್ಸಳ ಡೆವಲಪರ್ಸ್ ನಾನು ಏನ್ ಹೇಳಿದೀನಿ ಅದನ್ನ 100% ಮಾಡಿಸ್ಕೊಟ್ಟೆ ಖಂಡಿತ ಅಲ್ವಾ ಸರ್? ಇವಾಗ ಫೈನಲ್ ಅಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಸೊ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ, ಇಷ್ಟೆಲ್ಲ ಹೇಳ್ತಾ ಇದ್ರ ಗುರು ಏನ್ ಬೆಲೆ ಕೊಡ್ತಾ ಇದಾರೆ, ಏನ್ ಪ್ರೈಸ್ ಕೊಡ್ತಾ ಇದಾರೆ ಸರ್? ಒಂದು ಫುಲ್ ಸೈಟ್ ತಗೊಬೇಕು ಅಂತಂದ್ರೆ ಏನ್ ರೇಟ್ ಆಗುತ್ತೆ ಸರ್ ಇಲ್ಲಿ? ಸರ್ ಫುಲ್ ಸೈಟ್ಗೆ ನಾನು ಇಲ್ಲಿ ಕೋಟ್ ಮಾಡ್ತಾ ಇರೋಂತ ರೇಟು 14,40,000. ಸರೌಂಡಿಂಗ್ ಪ್ರೈಸ್ ಬಗ್ಗೆ ಮಾತಾಡೋದು ಬೇಡ, ಮಾತಾಡ್ಲೇಬೇಕು ಅಂದ್ರೂ 18 ಲಕ್ಷದವರೆಗೂ ಮಾರ್ತಾ ಇದ್ದಾರೆ ಇಲ್ಲೇನೆ, ಅಕ್ಕಪಕ್ಕದಲ್ಲೇನೆ. ಬಟ್ ನಾನ್ ಕೊಡ್ತಾ ಇರೋಂತ ಪ್ರೈಸ್ 14,40,000. ಅದ್ರಲ್ಲೂ ಆಫರ್ಸ್ ಕೊಡ್ತಾ ಇದೀನಿ ಸರ್. 14,40,000 ಫುಲ್ ಸೈಟ್ಗೆ. ಹೌದು. ಹಾಫ್ ಸೈಟ್ಗೆ 7,20,000. ಹೌದು. ಅಂದ್ರೆ 1,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡ್ತಾ. ಹೌದು ಸರ್. ಹೌದು ಸರ್. ವರ್ತ್ ಇದೆಯಾ ಸರ್ ಈ ರೇಟ್? ಕರೆಕ್ಟ್ ಇದೆಯಾ ಸರ್? ವರ್ತ್ ಅಂತ ಅಲ್ಲ, ನಾನು ಇದನ್ನ ನಿಮಗೆ ಹೇಳ್ದೆ ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ 2023 ಅಗ್ರಿಮೆಂಟ್ ಹಾಕೊಂಡು 24 ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋಂತ ಜಾಗ. ಸರಿ. ಆಗ ನನಗೆ ಏನ್ ರೇಟ್ ಬಿದ್ದಿತ್ತು, ನಾನು ಏನ್ ರೇಟಿಗೆ ಡೆವಲಪ್ಮೆಂಟ್ ಮಾಡಿದೀನಿ ಆ ರೇಟ್ ಅಲ್ಲಿ ಸೈಟ್ ಕೊಡ್ತಾ ಇದೀನಿ. ಅದೇ ಏನಾದ್ರು ನೀವು ಇವತ್ತೇ ಬಂದು ಇಲ್ಲಿ ಜಾಗ ಮಾಡ್ತೀನಿ ಅಂದ್ರೂ ಇನ್ನು 500 ರೂಪಾಯಿ ಜಾಸ್ತಿಗೆನೆ ನಾನೇ ಪಕ್ಕದಲ್ಲಿ ಜಾಗ ಮಾಡಿದ್ರು ಸರ್ 1,500 ರೂಪಾಯಿ ಕಮ್ಮಿ ಜಾಗ ಕೊಡಲ್ಲ ಇಲ್ಲಿ. ನೀವು ಡೆವಲಪ್ಮೆಂಟ್ ಕೊಡಕ್ಕಾಗಲ್ಲ, ಯಾಕೆಂದ್ರೆ ಈಗ ಪ್ರೆಸೆಂಟ್ ಇಲ್ಲ ಅದು ಅಲ್ವಾ? ಆಲ್ರೆಡಿ ನಾನ್ ತಗೊಂಡಿದ್ದ ರೇಟ್ ಗಿಂತ ಜಂಪ್ ಆಗಿದೆ, ಇನ್ನು ಒಂದು ಡಬಲ್ ಆಗಿದೆ ಜಾಗದ ರೇಟೇನೆ. ಈಗ ರೈತರನ್ನೇ ಡಬಲ್ ಮಾಡ್ಬಿಟ್ಟಿದ್ದಾರೆ, ನಾನ್ ಇನ್ ಹೆಂಗ್ ಕೊಡಕ್ಕಾಗುತ್ತೆ ಸರ್? ಕರೆಕ್ಟ್ ಆಗಿ ಹೇಳಿದ್ರೆ ಸರ್, ಡೆವಲಪ್ಮೆಂಟ್ ಆಗಿದೆ, ಇವೆಲ್ಲ ಕ್ಲಿಯರ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಒಂದು ಒಳ್ಳೆ ರೇಟ್ಗೆ ಕೊಡ್ತಾ ಇದ್ದಾರೆ ಸರ್. ಇವಾಗ ಹೇಳಿದ್ರೆ ಒಂದೊಳ್ಳೆ ಆಫರ್ ಕೂಡ ಕೊಡ್ತಾ ಇದ್ದೀನಿ. ಹೌದು ಸರ್, ಖಂಡಿತ. ಸ್ಪಾಟ್ ಬುಕಿಂಗ್ ಮಾಡ್ತೀವಿ ಅನ್ನೋರಿಗೆ ಏನ್ ಆಫರ್ ಇದೆ? ಇದ್ರಲ್ಲೂ ಕೂಡ ಆಕ್ಚುಲಿ ರೇಟೇ 14,40,000 ರೂಪಾಯಿ ಕಮ್ಮಿ. ಇದ್ರಲ್ಲೂ ನಮ್ಮ ವೀಕ್ಷಕರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್? ನೀವೇ ಕೇಳಿ ಸರ್, ನೀವ್ ಏನ್ ಕೇಳ್ತೀರ ಅದನ್ನ ಮಾಡ್ಕೊಡ್ತೀನಿ ಸರ್. ಒಂದ್ ಕೆಲಸ ಮಾಡಿ ಸರ್, ಸ್ಪಾಟ್ ಬುಕ್ ಮಾಡೋರ್ಗೆ 1,00,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಕೊಟ್ಬಿಡಿ ಸರ್. ಮಾಡ್ಕೊಡೋಣ ಸರ್. ಶೋರ್ ಇದು? ಖಂಡಿತವಾಗ್ಲೂ ಮಾಡ್ಕೊಳ್ಳೋಣ ಸರ್. ನಿಮ್ಮ ತಗೊಳ್ಳೋರಿಗೆ ನಿಮ್ಮ ಮಾತಿಗೆ ಮತ್ತೊಂದು ಮಾತೇ ಇಲ್ಲ ಸರ್. 100% 1,00,000 ರೂಪಾಯಿ ಕೊಡ್ತೀನಿ. ಫುಲ್ ಸೈಟ್ ತಗೊಳ್ಳೋ ಖಂಡಿತ ಕೊಡ್ತೀನಿ ಸರ್. ಹಾಫ್ ಸೈಟ್ ತಗೊಳ್ಳೋರ್ಗೂ ಬೇಕು, ಅವ್ರಿಗೂ ಒಂದು 50,000 ಕೊಡ್ಬೋದಾ? ಕೊಡೋಣ ಸರ್ ಡಿಸ್ಕೌಂಟ್. ಖಂಡಿತವಾಗ್ಲೂ ಕೊಡೋಣ. ಸೊ ಅಂದ್ರೆ ವೀಕ್ಷಕರೇ, ಫುಲ್ ಸೈಟ್ ತಗೊಂತೀರಾ ಅಂದ್ರೆ 14,40,000 ಅಲ್ಲ,
13,40,000 ರೂಪಾಯಿಗೆ ಕೊಟ್ಬಿಡ್ತೀರಾ. ಖಂಡಿತ ಕೊಡ್ತೀನಿ ಕರೆಕ್ಟಾ? ಸರ್. ಹಾಫ್ ಸೈಡ್ ತಗೊಂತೀರಾ ಅಂತಂದ್ರೆ 7,20,000 ಅಲ್ಲ 6,70,000 ರೂಪಾಯಿಗೆ ಸಿಕ್ಬಿಡುತ್ತೆ. ಹೌದು ಕರೆಕ್ಟಾ ಸರ್? ಹೌದು ಸರ್ ಕರೆಕ್ಟ್. ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ. ಹೌದು ಹೊಸ ವರ್ಷ ಬರ್ತಾ ಇದೆ, ಇನ್ನೇನಾದ್ರೂ ಕೊಡ್ಬೋದಾ ಸರ್? ಹೊಸ ಹಂಗೆ ವರ್ಷ ಕೇಳ್ತಾ ಇದೀನಿ. ಸರ್ ಇವಾಗ ನೀವು ಕೇಳ್ತಾ ಇದೀರಾ ಅಂತ ಇನ್ನೂ ಒಂದು ಆಫರ್ ಕೊಡ್ತೀನಿ. ಕೊಡಿ ಸರ್. ಸ್ಪಾಟ್ ಬುಕಿಂಗ್ ಮಾಡ್ಕೊಂಡವ್ರಿಗೆ 3 ಗ್ರಾಮ್ ಗೋಲ್ಡ್ ಕೊಡ್ತೀನಿ ಸರ್. 3 ಗ್ರಾಮ್ ಗೋಲ್ಡ್. ಖಂಡಿತ ಸರ್. ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಸರ್. ಇರ್ಲಿ ಸರ್ ಕೊಡ್ತೀನಿ ಸರ್. ತೊಂದ್ರೆ ಇಲ್ವಾ? ಇಲ್ಲ ತೊಂದ್ರೆ ಇಲ್ಲ 20,000 ಸರ್. ರೂಪಾಯಿ ಆಗ್ಬಿಡುತ್ತೆ. ಗ್ರಾಹಕರು ಚೆನ್ನಾಗಿರ್ಬೇಕು ಸರ್. ಕೊಡ್ತೀನಿ ಸರ್. ಕೊಟ್ಬಿಡ್ತೀರಾ? ಕೊಡ್ತೀನಿ ಸರ್. ಇಲ್ಲೇ ಬರ್ಬೇಕು, ಖಂಡಿತ. ಇಲ್ಲೇ ಬುಕ್ ಮಾಡ್ಬೇಕು ಹೌದು ಸ್ಪಾಟ್ ಬುಕಿಂಗ್ ಗೆ ಹೌದು. ಅಲ್ವಾ? ಆಫೀಸ್ ಹತ್ರನೂ ಬಂದು ಮೀಟ್ ಮಾಡ್ಲಿ, ನಾನೇ ಸಿಗ್ತೀನಿ ಖುದ್ದಾಗಿ. ಅಲ್ಲೂ ಬುಕ್ ಮಾಡ್ಕೋಬಹುದು. ಬುಕ್ ಮಾಡ್ಬೋದು, ಆಫೀಸ್ ಅಲ್ಲೂ ಮಾಡ್ಬೋದು. ಸರ್ ಫೈನಲ್ ಆಗಿ ಬುಕಿಂಗ್ ವಿಚಾರ ಕೇಳಕ್ಕಿಂತ ಮುಂಚೆ ಒಂದು ಡೌಟ್ ಇದೆ ನನಗೆ. ಹೇಳಿ ಸರ್ ಸರ್. ನಿಮ್ ಬಗ್ಗೆ ಹೇಳಿದ್ರಿ, ನಂಬಿಕಾರ ಕಂಪನಿ ಅಂತ ಹೇಳಿದ್ರಿ. ಹೌದು ನಿಮ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್. ನಿಮ್ ಕಂಪನಿ ಬಗ್ಗೆ ಇರಬಹುದು, ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ರಿಯಲ್ ಎಸ್ಟೇಟ್ ಅಲ್ಲಿ? ಸರ್ ನಾನ್ ಬಂದ್ಬಿಟ್ಟು ಜನರಲ್ ಆಗಿ 2009 ಅಲ್ಲಿ ಬೆಂಗಳೂರಿಗೆ ಬಂದಿದ್ದು. ಆಗ್ಲಿಂದನು ಭೂಮಿ ತಾಯಿನೇ ನಂಬಿನೇ ನಡೀತಾ ಇದೀನಿ ನಾನು. 2009ರಿಂದ ಹತ್ರ ಅಪ್ರಾಕ್ಸಿಮೇಟ್ 2000 ಪ್ಲಸ್ ಕಸ್ಟಮರ್ಸ್ ಗೆ ಸೈಟ್ ಕೊಡ್ತಾ ಬಂದಿದ್ದೀನಿ. ಸೈಟ್ ಗಳನ್ನ ಕೊಡ್ತಾ ಬಂದಿದ್ದೀನಿ. ಅವ್ರ ಗ್ರಾಹಕರ ಒತ್ತಾಯದ ಮೇರೆಗೆ ಅವ್ರದ್ದು ಒಂದು ಚಿಕ್ಕದಾಗಿ ನಾರ್ಮಲ್ ಬಿಸ್ನೆಸ್ ಮಾಡೋದಕ್ಕೆ ಒಂದು ಆಫೀಸ್ ಬೇಕು ಅಂತ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ಗೆನೆ ಆಫೀಸ್ ಮಾಡಿದ್ದೀನಿ. ಯಾರಾದ್ರೂ ಗ್ರಾಹಕರು ನನ್ನ ನೋಡಿರೋರು ಪ್ಲಸ್ ಸೈಟ್ ತಗೋಬೇಕು ಅಂತ ಇರೋರು, ಇನ್ವೆಸ್ಟ್ ಮಾಡ್ಬೇಕು ಅಂತ ಇರೋರು ಯಾರೇ ಇದ್ರು ಬಂದ್ಬಿಟ್ಟು ನನ್ನ ಮೀಟ್ ಮಾಡ್ಬೋದು ಸರ್. ಬರ್ಬೋದು. ಖಂಡಿತವಾಗ್ಲೂ ಸರ್. ಸೊ ಒಂದು ಒಳ್ಳೆ ಹಿಸ್ಟ್ರಿ ಇದೆ ನಿಮ್ಗೆ. ಖಂಡಿತವಾಗ್ಲೂ 2009 ಅಂತಂದ್ರೆ ಆಲ್ಮೋಸ್ಟ್ 15 ವರ್ಷ ಇದ್ದೀನಿ ಸರ್. 2,000 ಸೈಟ್ ಕೊಟ್ಟಿದ್ರೆ ಸರ್ ಇಲ್ಲಿವರೆಗೆ. 2000 ಪ್ಲಸ್ ಕಸ್ಟಮರ್ಸ್ ಇದಾರೆ ಸರ್. ಎಲ್ಲರೂ ಗೊತ್ತಿದ್ದಾರೆ. ಹೌದು ಸರ್ ಖಂಡಿತ. ತುಂಬಾ ಚೆನ್ನಾಗಿ ಅವತ್ತು ಏನು ನಂಬಿಕೆನ ಉಳಿಸ್ಕೊಂಡಿದ್ದೆ ಇವತ್ತು ಅದೇ ನಂಬಿಕೆನ ಉಳ್ಕೊಂಡಿದ್ದೀನಿ. ಇದುವರೆಗೂ ಯಾವುದೇ ತರದ ನನ್ ನೋಡಿರೋ ಕಸ್ಟಮರ್ಸ್ ಹೇಳ್ಬಿಡ್ತಾರೆ, ಮುಂದೆ ಹೇಳೋದೇನ್ ಬೇಡ. ಇನ್ನೊಂದು ವಿಚಾರ, ನೀವು ಯೂತ್ ಇದ್ದೀರಾ, ಹೌದು ನಾನು ಯೂತ್ ಇದ್ದೀನಿ. ಹೌದು. ಸೊ ಯೂತ್ ಗೆ ಒಂದ್ ಏನಾದ್ರು ಮೆಸೇಜ್ ಕೊಡ್ಬೋದಾ ಇನ್ವೆಸ್ಟ್ಮೆಂಟ್ ಬಗ್ಗೆ? ಜನ ಏನ್ ಗೊತ್ತಾ, ಈಗಿನ ಜನ ಏನ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಮೇಲೆ ಹಾಕೋಣ, ಹೌದು ಸರ್ ಖಂಡಿತ ಖಂಡಿತ. ಯೂತ್ ಗೆ ಅದೇ ಜಾಸ್ತಿ. ಹೌದು ಸರ್ ನೀವೊಂದು ಐಡಿಯಾ ಕೊಡಿ ಸರ್, ಯಾಕೆ ನಾವು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸ್ವಲ್ಪ ಹೇಳ್ಬೋದಾ? ಸರ್ ನಾನ್ ಹೇಳ್ತಿರೋದು ಏನು ಅಂದ್ರೆ ನಿಮಗೆ ಹಾ. ಇದೇ ಜಾಗದಲ್ಲಿ ಹಾ. 2017ರಲ್ಲಿ ಹಾ. 2017ರಲ್ಲಿ ಇದ್ದಿದ್ದ ರೇಟು ಬರೀ 3 ಲಕ್ಷ. 3 ಲಕ್ಷ. 2019ರಲ್ಲಿ 5 ಲಕ್ಷ. ಇವತ್ತು 2024 ಎಷ್ಟು ಸರ್ ಇವತ್ತು ನಾನು ಹೇಳ್ತಿರೋ ರೇಟ್? 14 ಲಕ್ಷ. 14 ಲಕ್ಷ ನಾನ್ ಹೇಳ್ತಿರೋದು. ಬೇರೆಯವ್ರು ಕೊಡ್ತಾ ಇರೋದು 18 ಲಕ್ಷ. 18 ಲಕ್ಷ. 18 ಲಕ್ಷ ಇಲ್ಲಿ ಇರೋದು ಇವತ್ತಿನ ರೇಟು. ಎಲ್ಲಿಂದ ಎಲ್ಲಿಗೆ ಹೋಯ್ತು ಸರ್? ನಿಮಗೆ ಯಾವ ಬ್ಯಾಂಕ್ ಅಲ್ಲಿ ಫಂಡ್ ಇಟ್ಟಿದ್ರು, ಯಾವ FD ಇಟ್ಟಿದ್ರು ಅಷ್ಟು ಸಿಗಲ್ಲ. ಯಾವ ಮ್ಯೂಚುವಲ್ ಫಂಡ್ಸ್ ಕೊಡಲ್ಲ ಸರ್, ಸಿಗಲ್ಲ. ಆಮೇಲೆ ಇನ್ನೊಂದ್ ಹೇಳ್ತೀನಿ ಸರ್, ಶೇರ್ ಮಾರ್ಕೆಟ್. ಹಾ. ಶೇರ್ ಮಾರ್ಕೆಟ್ ಅಲ್ಲಿ ಹೇಳ್ದಂಗೆ ನಾನು ಗೂಳಿ ಒಂದಿನ ಬಗ್ಗುತ್ತೆ ಒಂದಿನ ಎದಾಳುತ್ತೆ. ಭೂಮಿ ತಾಯಿ ನಂಬಿ ನಾನು ಅವತ್ತಿಂದ ನಡೀತಾ ಇದ್ದೀನಿ. ಹಾ. ಇದುವರೆಗೂ ಭೂಮಿ ತಾಯಿ ನಂಬಿದಾಗಿಂದ ತಲೆ ಬಗ್ಸಿರೋ ಇದೇ ಇಲ್ಲ. ಯಾವತ್ತಿದ್ರು ತಲೆ ಎತ್ತೆ ನಡೀತಾ ಇರೋದು ನಾನು. ಆಮೇಲೆ ನಾನು ಇನ್ನೊಂದು ಸಜೆಷನ್ ಏನ್ ಕೊಡ್ತೀನಿ ಅಂದ್ರೆ, ನೀವು ಎಲ್ಲಾದ್ರೂ ನಿಮ್ದು ಸ್ವಂತ ಬಿಸ್ನೆಸ್ ಗಳು ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿರ್ತೀರಾ, ಇಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿರ್ತೀರಾ, ಎಲ್ಲಾ ಕಡೆನೂ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಭೂಮಿ ತಾಯಿನ ಬಿಡ್ಬೇಡಿ, ಮರಿಬೇಡಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಮರಿಬೇಡಿ. ಯಾಕೆಂದ್ರೆ ನಿಮ್ಮನ್ನ ಯಾವತ್ತಿದ್ರು ಕಾಯುತ್ತೆ ಭೂಮಿ ತಾಯಿ. ನೀವು ಎಲ್ಲಾರು ಲಾಸ್ ಆಗಿ ಬನ್ನಿ ಸರ್. ನಿಮ್ಗೆ ಇಲ್ಲಿ ಹಾಕಿದ್ದು 5 ಲಕ್ಷ ಇವತ್ತು 15 ಲಕ್ಷ ಆಗಿದೆ, 18 ಲಕ್ಷ ಆಗಿದೆ. ನೀವು ಯಾವ ಕಡೆನಾದ್ರೂ ನಿಮ್ಗೆ ಏನೇ ಆದ್ರೂ ಆಗ್ಲಿ, ಲಾಸ್ಟ್ ಗೆ ಕೈ ಹಿಡಿಯೋದೇ ಭೂಮಿ ತಾಯಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಮಗಳ ಮದುವೆಗೆ, ಮಗನ ಮದುವೆಗೆ ಈಗಲೇ ಸೈಟ್ ತಗೊಂಡು ಇಟ್ಕೊಂಡ್ಬಿಡ್ತಾರೆ. ಹೌದು. ಮದುವೆ ಆಗ್ತಿದ್ದಂಗೆ ಚಿಕ್ಕ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಮುಂದಿನ ದಿನ ಅವ್ರ ಇಡೀ ಮದುವೆ ಖರ್ಚು ಆ ಸೈಟ್ ಅಲ್ಲಿ ಹೋಗುತ್ತೆ ಸರ್. ಹೌದು ಸರ್ ಖಂಡಿತ. ತುಂಬಾ ಜನ ಮಾಡಿದ್ದಾರೆ, ಹೌದು. ನಮ್ ಕಣ್ಣೆದ್ರಿಗೆ ಮಾಡಿದ್ದಾರೆ. ಖಂಡಿತವಾಗ್ಲೂ. ಇವತ್ತು 4 ಲಕ್ಷ 5 ಲಕ್ಷ ಸೈಟ್ ತಗೊಂಡವರು ಹೌದು. ನಾಳೆ ದಿನ 20 ಲಕ್ಷ 30 ಲಕ್ಷಕ್ಕೆ ಮಾರ್ಬಿಟ್ಟು ಹೌದು. ಮಗನ್ ಮದುವೆ, ಎಜುಕೇಶನ್ ಮಾಡಿದ್ದಾರೆ. ಮಾಡಿದ್ದಾರೆ. ಸೊ ನಾನ್ ನಿಮ್ಗೂ ಹೇಳೋದಷ್ಟೇ, ಸರ್ ಹೇಳ್ದಂಗೆ ನೀವು ಮಾಡ್ತಾ ಇರೋದು ಬಿಡಿ ಅಂತ ಹೇಳ್ತಾ ಇಲ್ಲ ಸರ್, ಅದನ್ನು ಮಾಡಿ 50% ಅಲ್ಲೂ ಹೋಗ್ಲಿ. ಹೌದು. ಇನ್ನು ಉಳಿದಂತ ಇನ್ವೆಸ್ಟ್ಮೆಂಟ್ ಈ ತರ ಸೈಟ್ ಮೇಲೆ ಹಾಕಿ, ಮಗಳು ಮದುವೆ ಮಾಡ್ಬೇಕಾ, ಎಜುಕೇಶನ್ಸ್ ಮಾಡ್ಬೇಕಾ, ಮುಂದೊಂದ್ ದಿನ ಮನೆ ಕಟ್ಟಬೇಕಾ, ಹೌದು. 2 ಸೈಟ್ ತಗೊಳ್ಳಿ, ಹೌದು. ಒಂದ್ ಸೈಟ್ ಮಾರ್ಲಿ, ಒಂದ್ ಸೈಟ್ ಮನೆ ಕಟ್ಲಿ ಖಂಡಿತ, ಸರ್. ಖಂಡಿತ. ಇಲ್ಲ 2 ಸೈಟ್ ತಗೊಂಡ್ಬಿಟ್ರೆ ಇನ್ನೊಂದು 5 ವರ್ಷ ಬಿಟ್ಬಿಟ್ಟು ಮನೆ ಕಟ್ಕೊಂಡ್ಬಿಡ್ಬೋದು. ಮನೆನಾರು ಕಟ್ಬೋದು, ಅವ್ರಿಗೆ ಯಾವ ತರನಾರು ಹೆಲ್ಪ್ ಆಗುತ್ತೆ ಸರ್. ಕರೆಕ್ಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಮಾಡ್ಬೋದು. ಆಮೇಲೆ ನಿಮಗೆ ನಾನು ಓಪನ್ ಆಗಿ ಹೇಳ್ತೀನಿ ಸರ್, ಓಪನ್ ಚಾಲೆಂಜು. ನಿಮಗೆ ನೆಲಮಂಗ್ಲ ಸರೌಂಡಿಂಗು, ಇದು ನೆಲಮಂಗ್ಲಗೋ ಹತ್ರ, ದೊಡ್ಡಬಳ್ಳಾಪುರಗೋ ಹತ್ರ, ದಾಬಸ್ಪೇಟೆಗೋ ಹತ್ರ, ಹೆಸರುಘಟ್ಟಕ್ಕೋ ಹತ್ರ ಇರೋಂತ ಜಾಗ ಇದು. ಸುತ್ತ 4 ಕಡೆ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಇದೆ. ಇವತ್ತು ಸಮ್ ಟೈಮ್ಸ್ ನೆನ್ಸ್ಕೊಬಿಟ್ರೆ ನನಗೇನೆ ರಿಯಲ್ ಎಸ್ಟೇಟ್ ಬಾಡಿ ಎಲ್ಲ ಫುಲ್ ಶಿವರಿಂಗ್ ಆಗ್ಬಿಡುತ್ತೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. 6,000 ಎಕರೆ ಏರ್ಪೋರ್ಟ್ ನೆಲಮಂಗ್ಲ ಎಲ್ಲಿ ಬರುತ್ತೆ ಅನ್ನೋದು ಐಡಿಯಾ ಇಲ್ಲ. ಕನ್ಫರ್ಮ್ ಆಗಿ ಸರ್ವೆ ಮಾಡಿಲ್ಲ. ಬರುತ್ತೆ ಒಟ್ಟಿನಲ್ಲಿ 100% ಬರುತ್ತೆ. ಕನ್ಫರ್ಮ್. ಹೆಲಿಕಾಪ್ಟರ್ ಎಲ್ಲ ಓಡಾಡ್ತಾ ಇದೆ, ಕಲ್ ಮಾರ್ಕೇಶನ್ ಆಗಿಲ್ಲ. 6,000 ಎಕರೆ 1 ಎಕರೆ ಎಲ್ಲ 2 ಎಕರೆ ಎಲ್ಲ. ದಾಬಸ್ಪೇಟೆ 5,200 ಎಕರೆ ಕ್ವೀನ್ ಸಿಟಿ. ಇಲ್ಲಿಂದ ಜಸ್ಟ್ ನಿಮಗೆ 25 ಕಿಲೋಮೀಟರ್. ಕ್ವೀನ್ ಸಿಟಿ 5,200 ಎಕರೆ, 2,000 ಎಕರೆ ಗೌರ್ಮೆಂಟ್ ಲಾಂಚ್ ಮಾಡಿರುವಂತ ಪ್ರಾಜೆಕ್ಟ್. ಈ ಕಡೆಯಿಂದ ನಿಮಗೆ ಯಲಹಂಕ ಹೆಸರುಘಟ್ಟ ಡೆವಲಪ್ಮೆಂಟ್ಸ್, ನಮ್ಮ ಏರಿಯಾ ಹೆಂಗ್ ಬೆಳಿತಾ ಇದೆ ಅಲ್ಲಿ. ಈ ಕಡೆಗೆ ಬಂದ್ರೂ ಏರ್ಪೋರ್ಟ್, ದೇವನಹಳ್ಳಿ ಏರ್ಪೋರ್ಟ್ ಜಸ್ಟ್ 25 to 30 ಕಿಲೋಮೀಟರ್ ಅಲ್ಲಿ. ಈ ಜಾಗದ ಬಗ್ಗೆ ಏನು ಮಹತ್ವ ಗೊತ್ತಿಲ್ಲ ಅಂದ್ರೆ ನಮಗೆ ಏನಕ್ಕೆ ಆಗ್ಲಿ ಇಲ್ಲಿಗೆ ಹೋಗ್ಬೇಕಾ ಅಲ್ಲಿಗೆ ಹೋಗ್ಬೇಕಾ ಅನ್ಸುತ್ತೆ. ಅದ್ರ ಮಹತ್ವ ತಿಳ್ಕೊಂಡಾಗ್ಲೇ ಅನ್ಸೋದು ರಿಯಲ್ ಎಸ್ಟೇಟ್ ಹೆಂಗ್ ನಡೀತಾ ಇದೆ, ಏನ್ ರೇಟು,
ನಾವ್ ಹೆಂಗ್ ತಗೋಬೇಕು ಸೈಟ್ನ, ಎಲ್ಲಿ ಸೆಲೆಕ್ಟ್ ಮಾಡ್ಬೇಕು ಅಂತ ಇವತ್ತು ಕೊಡ್ತಿರೋ ರೇಟ್ ಸರ್ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನಿಮಗೆ 100% ನೆಕ್ಸ್ಟ್ ಪ್ರಾಜೆಕ್ಟ್ ಇಲ್ಲಿ ಸಿಗಲ್ಲ. ಸಗದೇ ಇಲ್ಲ, 100% ಚಾನ್ಸೇ ಇಲ್ಲ. ಚಾನ್ಸೇ ನಾನು ಇಲ್ಲ. ನೋಡಿದ್ದೀನಲ್ಲ, ಇಷ್ಟು ಲೇಔಟ್ ನೋಡಿದ್ದೀನಿ, ಇಷ್ಟು ಡೆವಲಪ್ಮೆಂಟ್ ನೋಡಿದ್ದೀನಿ ಅಂತಂದ್ರೆ ಈ ಏರಿಯಾ ಇದೆಯಲ್ಲ ಬೂಮ್ ಏರಿಯಾ ಸರ್ ಇದು. ಹೌದು ಸರ್, ಖಂಡಿತ. area. ನೀವು ಬರೀ 4 ಲಕ್ಷ ತಗೊಂಡ್ ಬನ್ನಿ ಸರ್, ಆಹಾ. ಹಾಫ್ ಸೈಟ್ ನ ನಿಮಗೆ ರಿಜಿಸ್ಟರ್ ಮಾಡ್ಕೊಟ್ಟು ಇನ್ ಮಿಕ್ಕಿದ EMI ಕೊಡ್ತೀನಿ. ಕೊಡ್ತೀರಾ? 10,000 ಕಟ್ತೀರಾ, ಹಾ. 15,000 ಕಟ್ತೀರಾ, ನಿಮ್ ಮನಸ್ಸಿಗೆ ಬಂದಂಗ್ ಕಟ್ಕೊಂಡೋಗಿ. ನೋ ಕಾಸ್ಟ್ EMI, ನೋ ಕಾಸ್ಟ್ EMI. 0% ಇಂಟ್ರೆಸ್ಟ್. ಬೆಸ್ಟ್ ಸರ್ ಹೇಳಿದ್ರೆ. ಸೊ ಇಂಥ ಅವಕಾಶವನ್ನ ಬಿಟ್ಕೋಬೇಡಿ ವೀಕ್ಷಕರೇ. ಬುಕಿಂಗ್ ಪ್ರೊಸೆಸ್ ಏನಿರುತ್ತೆ, ಏನೇನ್ ಮಾಡ್ಬೇಕು ನಾವು, ಏನೇನ್ ತರಬೇಕಾಗತ್ತೆ, ಏನ್ ಕತೆ? ಸರ್ ಇವಾಗ ನಿಮಗೆ ನಾರ್ಮಲ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂತ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಆಫೀಸ್ ಅಡ್ರೆಸ್ ಎಲ್ಲರೂ ನಮ್ಮ ಎಕ್ಸಿಕ್ಯೂಟಿವ್ಸ್ ಗೈಡ್ ಮಾಡ್ತಾರೆ. ಫ್ಯಾಮಿಲಿ ಸಮೇತ ಬಂದ್ರೆ ಇನ್ನೂ ಖುಷಿ, ಒಳ್ಳೆ ಏನೋ ಒಂಥರ ನಮ್ಗೆ ಖುಷಿ ಆಗುತ್ತೆ. ಈಗ 4 ಜನ ಗಂಡ ಹೆಂಡತಿ ಮಕ್ಳು ಅಪ್ಪ ಅಮ್ಮ 6 ಜನನೇ ಬರ್ಲಿ, ಬಂದ್ರು ಒಂಥರ ನೋಡೋದಕ್ಕೆ ಖುಷಿ, ಒಂದು ಫ್ಯಾಮಿಲಿ ಇದೆಯಲ್ಲ ಹಂಗೆ ಅಂತ. ಬಂದ್ರೆ ವಿಸಿಟಿಂಗ್ ಆದ್ಮೇಲೆ ನಿಮಗೆ ಡೈರೆಕ್ಟ್ ಮತ್ತೆ ಆಫೀಸ್ ಹತ್ರ ಕರ್ಕೊಂಡು ಬರ್ತಾರೆ, ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಬಂದ್ರೆ ನೀವೇನ್ ತಿಳ್ಕೊಂಡಿರ್ತೀರಾ ಅದ್ರ ಜೊತೆಗೆ ಇಲ್ಲಿ ಬಂದ್ಮೇಲೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನ್ ಡೆವಲಪ್ಮೆಂಟ್ಸ್ ಇದೆ ಅಂತ. ಎಲ್ಲಾನು ನೋಡ್ಕೊಂಡು ಆಫೀಸ್ ಹತ್ರ ಬಂದ್ರೆ ನಾನೇ ಖುದ್ದಾಗಿ ಸಿಗ್ತೀನಿ, ಮಾತಾಡ್ತೀನಿ, ನಿಮ್ಗೆ ಏನೇನಿದೆ ಎಲ್ಲ ರೇಟ್ ಕ್ಲೋಸ್ ಮಾಡ್ಕೊಡ್ತೀನಿ, ಏನೇನು ಆಫರ್ಸ್ ಇದೆ ಎಲ್ಲಾನು ಮಾಡ್ಕೊಡ್ತೀರಾ ಸರ್. ಆಮೇಲೆ ಕೆಲವೊಂದು ಇನ್ನೊಂದು ಮೈನ್ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಕೆಲವೊಂದು ಸತಿ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಲೋನ್ ಎಲಿಜಿಬಿಲಿಟಿ ಇರೋದಿಲ್ಲ. ಆಮೇಲೆ ಕೆಲವೊಬ್ಬರಿಗೆ ಲೋನ್ಗೆ ಸವಾಸನೆ ಬೇಡ ಗುರು, ನಮ್ಗೆ ಲೋನ್ ಹೋಗಕ್ ಆಗೋದಿಲ್ಲ, ಆ ಡಾಕ್ಯುಮೆಂಟೇಶನ್, ಆ ಅಲದಾಟ ನೋಡಿ, ಕೆಲಸ ಇರುತ್ತೆ ಸರ್. ಈ ಟೈಮ್ ನಿಮ್ಗೆ ಗೊತ್ತಲ್ಲ, ಬೆಂಗಳೂರಲ್ಲಿ ಎಲ್ಲರೂ ಬಿಸಿ. ಸೊ ಇಂಥವ್ರಿಗೆ ಏನಾದ್ರೂ ಸ್ವಲ್ಪ EMI ಆಫರ್ ಏನಾದ್ರು ಕೊಡ್ಬೋದಾ? ಲೋನ್ಗೆ ಹೋಗ್ಲೇಬೇಡಿ ಅಂತ ನಾನೇ ಹೇಳ್ಬಿಡ್ತೀನಿ ಬೇಕಾದ್ರೆ. ಯಾಕೆ ಅಂದ್ರೆ ನಿಮಗೆ ಈಗ ಅವ್ರು ಇರೋ ಬಿಸಿಲಿ ನನ್ಗೆ ನೋಡಿದೀನಿ, ನಾರ್ಮಲ್ ಲೋನ್ ಮಾಡ್ಸಿರೋ ಪ್ರಾಜೆಕ್ಟ್ ಗಳನ್ನ ಮಾಡಿದೀನಿ ನಾನು. ಇವತ್ತು ಫೋನ್ ಮಾಡಿದ್ರೆ 3 ದಿವಸ ಬಿಟ್ಟು ಹೋಗ್ತಾರೆ, 3 ದಿವಸ ಬಿಟ್ಟು ಹೋದ್ರೆ ಅಲ್ಲಿ ಅವ್ರಿಗೆ ಲೋನ್ ಡಿಪಾರ್ಟ್ಮೆಂಟ್ ಅವ್ರು ಅವರೇ ಇರಲ್ಲ, ರಜಾ ಹಾಕೊಂಡಿರ್ತಾರೆ, ಇಲ್ಲ ಅವ್ರು ಬೇರೆ ಬಿಸಿ ಆಗಿರ್ತಾರೆ, ಬೆಳಗಿಂದ ಸಂಜೆವರೆಗೂ ಕುತ್ಕೊಳ್ಬೇಕು. ಅದೇನೂ ಬೇಡ ಸರ್. ಕಸ್ಟಮರ್ಸ್ಗೆ ಈಸಿಯಾಗಿ ನೀವು 60% ಪೇ ಮಾಡಿ ಫುಲ್ ಸೈಟ್ಗೆ 8 ಲಕ್ಷ ಕೊಟ್ರೆ ಸಾಕು ನಿಮಗೆ. ಇನ್ನು ಮಿಕ್ಕಿದು ತಿಂಗಳಿಗೆ 10,000 ಕಟ್ತೀರಾ ಸರ್, ಕಟ್ಟಿ ಸರ್. 5,000 ಕಟ್ತೀರಾ ಸರ್, ಕಟ್ಟಿ ಸರ್. ನೀವು ಎಷ್ಟು ಕಟ್ತೀರಾ ಅಷ್ಟು ಈಸಿ EMI ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಸೊ ನಾವು ಕಟ್ಟಿ ಸುಮ್ನೆ ಇರೋದಲ್ಲ, ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀರಾ? ಖಂಡಿತ ರಿಜಿಸ್ಟರ್ ಮಾಡ್ಕೊಡ್ತೀನಿ, ನಮ್ಮ ಹೆಸರಿಗೆ ಆಗ್ಬಿಡುತ್ತೆ. ಹೌದು. ಅಂದ್ರೆ ನಾವು ಈಗ ಜಸ್ಟ್ 8 ಲಕ್ಷ ತಂದ್ರೆ ಸಾಕು. 8 ಲಕ್ಷ ತಂದ್ರೆ 30-40 ಸೈಟ್ ನಮ್ದು ಆಗ್ಬಿಡುತ್ತೆ. ಹೌದು, ಖಂಡಿತ. ಹೈವೇ ಪಕ್ಕದಲ್ಲಿ. ಹೌದು, ಇನ್ನೇನ್ ಬೇಕು ಸರ್? ನೀವೇ ಹೇಳ್ಬೇಕು ಅಲ್ವಾ? ಇನ್ನೇನ್ ಬೇಕು ನಿಮ್ಗೆ? ಸೊ ಇಂತ ಆಫರ್ ಕೊಡ್ತಾ ಇದ್ದಾರೆ, ಇಂತ ಸೌಲಭ್ಯ ಕೊಡ್ತಾ ಇದ್ದಾರೆ. ನಾಳೆನೆ ಬುಕ್ ಮಾಡ್ತೀರಾ ಅಂದ್ರೆ 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, 3 ಗ್ರಾಮ್ ಗೋಲ್ಡ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ 60% ಕಟ್ಟಿ ಸಾಕು, ಉಳಿದಿದ್ದ ದುಡ್ಡನ್ನ ನಿಧಾನವಾಗಿ ಕಟ್ಕೊಂಡೋಗಿ. ಈಸಿ EMI. ಅದಕ್ಕೆ ಹೇಳ್ದಿರುವಂಥದ್ದು ನಂಬಿಕಾರ್ಹ ಕಂಪನಿ ಅಂತ ಹೇಳ್ಬೋದು. ನಿಮ್ಮ ಮೇಲೆ ಇವರು ನಂಬಿಕೆ ಇಟ್ಕೊಂಡಿದ್ದಾರೆ, ಇವ್ರ ಮೇಲೆ ಡೆಫಿನೆಟ್ಲಿ ನೀವು ನಂಬಿಕೆ ಮಾಡ್ಬೋದು. ನಿಮ್ಮ ಕನಸಿನ ನಿವೇಶನವನ್ನ ನನ್ಸಾಗಿಸ್ಕೋಬಹುದು ವೀಕ್ಷಕರೇ. ನಿಮ್ಮ ಆಫೀಸ್ ಟೈಮಿಂಗ್ಸ್ ಏನಿರುತ್ತೆ ಸರ್? ಆಫೀಸ್ ಟೈಮಿಂಗ್ಸ್ ಸರ್ 10 o'clock ಇಂದ 6:30 ವರ್ಗು ಇರುತ್ತೆ. ಸಂಡೇನು ಇರ್ತೀರಾ? ಸಂಡೇ ಇರ್ತೀರಲ್ವಾ? ಸಂಡೇ ಬಿಸ್ನೆಸ್ ಸಂಡೇ ಎಲ್ಲ ಫ್ರೀ ಇರೋದೇ ಸಂಡೇ. ಯೋಚನೆ ಮಾಡಬೇಡಿ, ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗೆ ಕಾಲ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಹಾಕೊಳ್ಳಿ. ಡೈರೆಕ್ಟ್ ಆಗಿ ಬರ್ಬೋದು, ಇಲ್ಲ ಆಫೀಸ್ಗೂ ಕೂಡ ಬರ್ಬೋದು ವೀಕ್ಷಕರೇ. ಸೊ ಇಂಥ ಒಂದು ಒಳ್ಳೆ ಲೇಔಟ್ ಅನ್ನ, ಒಂದು ಒಳ್ಳೆ ಸೈಟ್ ಅನ್ನ ನಮಗೆ ಪರಿಚಯ ಮಾಡಿಕೊಟ್ಟಿರುವಂತಹ ಸರ್ಗೆ, ಗೌಡ್ರಿಗೆ ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ವೀಕ್ಷಕರೇ.